ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು ಸರ್. ಕರೆಕ್ಟ್. ಆ ಮಾಡೋ ಮನಸ್ಸಿದ್ರೆ ಸಮಯ ಆಟೋಮೆಟಿಕ್ ಆಗಿ ಜಾಗ ಮಾಡ್ಕೊಡುತ್ತೆ. ಕರೆಕ್ಟ್. ಮನಸ್ಸಿರ್ಬೇಕಷ್ಟೇ, ಸಮಯ ಇಲ್ಲ ಅಂತ ಅರ್ಥ ಅಲ್ಲ, ಮನಸ್ಸಿಲ್ಲ ಅಂತ ಅರ್ಥ. ಕರೆಕ್ಟ್. ಪ್ರಜಾಪ್ರಭುತ್ವ ಅನ್ನೋ ಒಂದು ಚಿತ್ರದಲ್ಲಿ ನನಗೆ ಒಂದು ಪೊಲೀಸ್ ಆಫೀಸರ್ ಅಂಬರೀಷ್ ಅವ್ರ ಜೊತೆಯಲ್ಲಿ, ಪೊಲೀಸ್ ಆಫೀಸರ್ ನೀನು ಅಂಬರೀಷ್ ಅವ್ರು ಇಬ್ಬರೇ, ವಾಹ್ ಎಂಥ ರೋಲಯ್ಯ ಇದು ಅಂತ ರಾತ್ರಿ ಫೋನ್ ಬಂತು ನನಗೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಪ್ರಿಪೇರ್ ಆದೆ. ಬೆಳಿಗ್ಗೆ ಕಂಠೀರವ ಸ್ಟುಡಿಯೋಗೆ ಹೋದೆ, ಕಾಸ್ಟ್ಯೂಮ್ ಎಲ್ಲ ಹಾಕಿದ್ರು, ಓಕೆ ಪರ್ಫೆಕ್ಟ್. ನಾನು ಮೇಕಪ್ ರೂಮ್ ಬಂದೆ. ಕಾಸ್ಟ್ಯೂಮ್ ಸರ್ ಒಂದು ನಿಮಿಷ ಬನ್ನಿ ಸರ್. ಏನಮ್ಮ ಸ್ವಲ್ಪ ಕಾಸ್ಟ್ಯೂಮ್ ಬಿಚ್ಕೊಡಿ ಸರ್ ಅಂತ. ನಾನು ಮೋಸ್ಟ್ಲಿ ಎಲ್ಲ ಒಂದು ಸ್ಟಾರ್ ಮರ್ತ್ಬಿಟ್ಟಿರ್ತಾರೆ, ಎಲ್ಲ ಒಂದು ಬ್ಯಾಡ್ ಜನ ಮರ್ತ್ಬಿಟ್ಟಿರ್ತಾರಲ್ಲ, ಅದಕ್ಕೆ ನೋಡಿದ್ರೆ ಎಲ್ಲ ಸರಿಯಾಗಿದೆಯಲ್ಲಮ್ಮ ಅಂದೆ. ಸರ್ ಬಿಚ್ಕೊಡಿ ಸರ್, ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದ್ರು ಕಾಸ್ಟ್ಯೂಮ್ ಬಿಚ್ಕೊಡೋಕೆ ಹೇಳಿದ್ರು. ಎಲ್ಲಿದ್ದಾರೆ ಅಂದೆ. ಅಲ್ಲಿದ್ದಾರೆ ಸರ್ ಅಂದರು. ನಾನು ಹೋದೆ. ಸರ್ ಏನೋ ಕಾಸ್ಟ್ಯೂಮ್ ಕೇಳ್ತಾ ಇದ್ದಾರೆ ಸರ್, ಯಾಕೆ ಸರ್ ಅಂದೆ. ಹೌದ್ರಿ, ಅದು ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ, ಬೇರೆ ಆರ್ಟಿಸ್ಟ್ ಇದ್ದಾರೆ, ನೀವು ಹೊರಡಿ, ನಾನು ಬೇರೆ ರೋಲ್ ಹೇಳ್ತೀನಿ, ಈ ಪಿಕ್ಚರಲ್ಲಿ ಒಂದು ಬೇರೆ ರೋಲ್ ಇದೆ, ಅದು ಹೇಳ್ತೀನಿ, ಅದು ಮಾಡಿರಂತೆ, ನೀವು ಕಾಸ್ಟ್ಯೂಮ್ ಬಿಚ್ಕೊಡ್ಬಿಡಿ ಬೇಗ, ಲೇಟ್ ಆಯಿತು ಅಂದರು. ಸರ್ ಬಿಚ್ಕೊಬಿಟ್ಟು ಹೋಗ್ರಿ ನೀವು, ನಾನು ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ತುಂಬ ಅಪ್ಸೆಟ್ ಆಗ್ಬಿಟ್ಟೆ. ನಾನು ಸರಿ ಕಾಸ್ಟ್ಯೂಮ್ ಎಲ್ಲ ಬಿಚ್ಕೊಟ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಬಂದ್ಬಿಟ್ಟೆ ಆಚೆ. ನಾನು ಆಮೇಲೆ ಪ್ರೊಡ್ಯೂಸರ್ ಆದೆ, ಮುಗಿಸ್ಕೊಂಡು ಪಿಕ್ಚರ್ಗಳು ನಡೀತಾ ಇತ್ತು. ದಿಗ್ಗಜರು ಅಂತ ಒಂದು ಪಿಕ್ಚರ್ ಮಾಡಿದೆ ನಾನು, ಅಂಬರೀಷ್ ಅಣ್ಣ, ವಿಷ್ಣು ಸರ್. ಆ ಪಿಕ್ಚರ್ ಮಾಡೋವಾಗ ನಮ್ಮ ಡೈರೆಕ್ಟರ್ನ ಕೇಳಿದೆ, ಸರ್ ನಾನು ಯಾರು ಗೊತ್ತಾ ನಿಮಗೆ ಅಂದೆ. 5 ಪಿಕ್ಚರ್ ಮಾಡಿದ್ದೀನಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಏನು ಮಾತಾಡ್ತೀರಾ ನೀವು, ಏನು ಹೇಳಕ್ಕೆ ಬರ್ತಾ ಇದ್ದೀರಾ ಗೊತ್ತಾಗಿಲ್ಲ. ಸರ್ ನಾನು ಸರ್ ಪ್ರಜಾಪ್ರಭುತ್ವ ಒಂದು ಚಿತ್ರ ಮಾಡಿದೆ, ನೀವು ಕರೆಕ್ಟಾ? ಹೌದು. ಆ ಪೊಲೀಸ್ ಆಫೀಸರ್ ರೋಲ್ ನನ್ನ ಕಾಸ್ಟ್ಯೂಮ್ ಬಿಚ್ಚಿರಲ್ಲ ಸರ್, ಆ ಕಾಸ್ಟ್ಯೂಮ್ ಬಿಚ್ಕೊಟ್ಟು ಬಂದಲ್ಲ ಸರ್, ಆರ್ಟಿಸ್ಟ್ ನಾನೇ ಸರ್ ಅಂದೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್ ನಾನೇ ಸರ್, ಅದು ನಿಜ. ಎದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ತಪ್ಕೊಂಬಿಟ್ರು. ಡಿ ರಾಜೇಂದ್ರ ಬಾಬು, ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು, ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದೆ. ನೀವು 5 ಪಿಕ್ಚರ್ ನನಗೆ ಯಾಕೆ ಕೊಟ್ಟಿರಿ ಮತ್ತೆ ಅಂದರು. ಸರ್ ಡಿ ರಾಜೇಂದ್ರ ಬಾಬು ಕೆಟ್ಟವರು ಇರ್ಬೋದು, ಒಳ್ಳೆಯವ್ರು ಗೊತ್ತಿಲ್ಲ, ಬಟ್ ಡಿ ರಾಜೇಂದ್ರ ಬಾಬು ಈಸ್ ದ ಬೆಸ್ಟ್ ಡೈರೆಕ್ಟರ್ ಸರ್, ಅಕಾರ್ಡಿಂಗ್ ಟು ಮೀ. ದಿ ಬೆಸ್ಟ್ ಡೈರೆಕ್ಟರ್ ಕೈಯಲ್ಲಿ ನಾನು ಕೆಲಸ ಮಾಡಬೇಕು, ನನ್ನ ಸಿನಿಮಾಗಳನ್ನ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು, ನಾನು ಮಾಡಿಸ್ತಾ ಇದ್ದೀನಿ ಸರ್ ಅಷ್ಟೇ ಅಂದೆ. ತುಂಬ ಸಂತೋಷಪಟ್ಟರು. ಚಿತ್ರರಂಗದಲ್ಲಿ ಈ ಥರದ್ದೆಲ್ಲ ನಡೀತಾ ಇರ್ತವೆ. ಆ ಪೇಷನ್ಸ್ ಅನ್ನೋದು ಇಟ್ಕೊಂಡು, ಆ ಮನುಷ್ಯನಿಂದ ನಮ್ಗೆ ಕೆಟ್ಟದಾಗಿದ್ರು ಅವನಲ್ಲಿರೋ ಒಳ್ಳೆ ಗುಣಗಳನ್ನ ನಮಗೆ ಸೆಟ್ ಆಗುತ್ತೆ ಅನ್ನೋದ್ರೆ, ಆ ಒಳ್ಳೆ ಗುಣಗಳನ್ನ ನಾವು ತಗೋಬೇಕು. ಆ ವ್ಯಕ್ತಿನ ಜೊತೆಲಿ ಇಟ್ಕೊಂಡು ನಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಂಡು ಸಕ್ಸಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಫ್ಯಾಂಟಾಸ್ಟಿಕ್. ರೈಟ್ ಸರ್, ಚಿತ್ರರಂಗದ ನಿಮ್ಮ ಈ ಕುಟುಂಬದ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಪರ್ಸನಲ್ ಲೈಫ್ಗೆ ಬರೋಣ. 19 ವರ್ಷದಲ್ಲಿ ಮದುವೆ ಆದ್ರಂತೆ ನೀವು. ಹೌದು. ಸೊ